ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನನ್ನ ಹತ್ರ ಮಾತಾಡ್ಬೇಡ ನೀನು. ಅಮ್ಮ ಪ್ಲೀಸ್ ಅಮ್ಮ, ನಿಂತ್ಕೋ ಅಮ್ಮ. ತಪ್ಪೇ ಮಾಡಲ್ಲ ಅಂತ ನಾಚಿಕೆ ಬಿಟ್ಟು ಹೇಳಿದ್ಲು ನಿಮ್ಮ ಅಕ್ಕ. ಪ್ಲೀಸ್ ಅಮ್ಮ. ಅಮ್ಮ ನಿನ್ನ ಹತ್ರ ಮಾತು ಬೇಡ, ಕತೆನೂ ಬೇಡ. ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ದೇವ್ರ ಮೇಲೆ ಆಣೆ, ನಿನ್ ಮೇಲೆ ಆಣೆ. ಅಜ್ಜಿ, ಇದೇ ನೀ ಹೊತ್ತಲ್ಲ ಆರ್ತಿ? ದೇವ್ರಿಗೆ ಯಾವ ಹೊತ್ತಲ್ಲ ಆರ್ತಿ ಬೆಳಗಿದ್ರೆ ಏನಮ್ಮ? ಮನಸ್ಸಿಗೆ ಶಾಂತಿ ಸಿಕ್ಕಿರುವಾಗ ದೇವ್ರ ಸೇವೆ ಮಾಡೋದ್ರಲ್ಲಿ ತಪ್ಪೇನು? ಇಷ್ಟು ವರ್ಷದ ಆಸೆ ಈಡೇರಿಸಿದಾನಿ ಭಗವಂತ. ಅವನಿಗೆ ನಾನೇ ಕೈಯಾರ ಆರತಿ ಮಾಡಿ ನನ್ನ ಮನಸ್ಸನ್ನ ಹಗುರ ಮಾಡ್ಕೋತಾ ಇದ್ದೀನಿ. ಅಜ್ಜಿ, ದೇವರ ಮನೆಯಲ್ಲಿ ಕಣ್ಣೀರು ಯಾಕೆ ಇಡ್ತಿದ್ದೀರಾ? ಈ ಕಣ್ಣೀರಲ್ಲಿ ಆ ದೇವ್ರ ಪಾದ ತೊಳಿಬೇಕು. ಈ ಕಣ್ಣೀರು ಸಂತೋಷಕ್ಕಮ್ಮ, ಸಂತೋಷದ ಕಣ್ಣೀರು. ಎಲ್ಲ ಸರಿ, ಇದ್ದಕ್ಕಿದ್ದ ಹಾಗೆ ಎಜೆ ಮದ್ವೆಗೆ ಹೇಗೆ ಒಪ್ಕೊಂಡ್ರು? ಏನಿದ್ರ ಹಿಂದೆ ಇರೋ ಕಾರಣ? ಅದರಲ್ಲೂ ಅಂತರ ಬರ್ಡೇ ಒಳಗೆ ಮದ್ವೆ ಮುಗಿಬೇಕು ಅಂತ ಹೇಳಿದ್ರು. ಬಿಡ್ಸಕ್ಕಾಗ್ದಿರೋ ಒಗ್ಟಿನ ಥರ ಇದೆಯಲ್ಲ. ಎಡವಟ್ಟು ಜೀವನ ಪೂರ್ತಿ ಎಡವಟ್ ಮಾಡದಲ್ಲೇ ಕಳೆದ್ಬಿಟ್ಟಿಯಲ್ಲ. ಇದಕ್ಕ ನಾನು ಹಿಂಗ್ ಸಾಕಿ ಸಲಹೆ ಇಷ್ಟ ಮಟ್ಟಿಗೆ ಬಳಸಿರೋದು. ನಾನ್ ಸತ್ ಮೇಲೆ ನಿಮ್ಮಮ್ಮ ಸಿಕ್ಕ್ರೆ ಹೇಗೆ ಮುಖ ತೋರ್ಸ್ಲಿ? ಏನಂತ ಹೇಳಿ ಎಡವಟ್ಟು. ಇದಕ್ಕೆಲ್ಲ ಕಾರಣ ನೀವೇ ರೀ. ನೀವು ಕೊಟ್ಟಿರೋ ಸಲ್ಗೆ ಜಾಸ್ತಿ ಆಗೋಗಿದೆ. ನೀವು ಚುಕ್ಕಿ ಸೇರಿ ಮುದ್ ಮಾಡಿ ಮಾಡಿ ಅವಳನ್ನ ಹಾಳು ಮಾಡ್ಬಿಟ್ಟಿದ್ದೀರಾ. ಮುತ್ತಿನ ಮಗಳಲ್ಲೇನೆ ಒಂದ್ ಸ್ವಲ್ಪ ಕಿರಿಕ್ ಮಾಡ್ತಾಳೆ. ಹೋಗ್ಲಿ ಬಿಡು. ಹೇಗ್ರಿ ಬಿಡೋದು? ಕಿರಿಕೇನ್ ಬರೀ ಮನೆಲ್ಲ, ಬೀದಿ ಜನ ಎಲ್ಲ ಮನೆ ಮುಂದೆ ಬಂದು ಗುಣಗಾನ ಮಾಡ್ತಾರಲ್ಲ, ಅವಳು ತರನ ಅವಮಾನ ಆಗುತ್ತೆ, ಸಂತ ಆಗುತ್ತೆ ರೀ. ಬಾರಿಸ್ಬಿಡೋಣ ಅನ್ಸುತ್ತೆ ನಂಗೆ. ಬಾರಿಸ್ಬಿಡು. ಏನ್ ಬಾರಿಸೋದು? ಮನ್ಸ್ ಒಪ್ಬೇಕಲ್ಲ. ಏನೋ ಒಂದ್ ಕೋತಿ ಚೇಷ್ಟೆ ಮಾಡ್ಕೊಂಡು ನನ್ ಮುದ್ ಬಂದು ನಿಂತ್ಬಿಡ್ತಾಳೆ. ನಗು ಬರ್ದೇ ಇರುತ್ತಾ? ಕೋಪನಾದ್ರೂ ತಡ್ಕೋಬಹುದು, ನಗು ಬಂದ್ರೆ ಹೇಗ್ ತಡ್ಕೊಳ್ಳೋದು? ನಗು ಬಂತು ಬಂದೇ. ಸುಮ್ನೆ ನಿಂದು ತುಂಬಾ ಅತಿ ಆಯ್ತು. ನಿನ್ನಷ್ಟು ಓವರ್ ಆಕ್ಟಿಂಗ್ ಮಾಡಕ್ ನನಗ್ ಬರಲ್ಲ. ನಿನ್ ಆಕ್ಟಿಂಗ್ ಎಲ್ಲ ಸೀರಿಯಲ್ ಶೂಟಿಂಗ್ ನಲ್ಲಿ ಇಟ್ಕೋ. ನನಗ್ ಬೆಣ್ಣೆ ಹಚ್ಚಕ್ ಬರ್ಬೇಡ. ನನಗೆ ಕೋಪ ಕಡಿಮೆ ಆಗಲ್ಲ. ಪ್ರತಿ ಸತಿ ಇದೇ ಡೈಲಾಗ್ ಹೊಡಿತೀಯಲ್ಲಮ್ಮ. ನಮ್ದೇನಿದ್ರು ದಾವಣಗೆರೆ ಬೆಣ್ಣೆ ಹಚ್ಚಿದ್ರೆ ಬೆಣ್ಣೆ ಅಲ್ಲ, ಜನರು ಕರ್ಗೋಗ್ತಾರೆ ಅಲ್ವೇನೆ ಚುಕ್ಕಿ? ಏನಮ್ಮ ರೌಡಿಸಂ ಮಾಡ್ತಿದ್ಯಾ? ಅಪ್ಪ ಏನಿದು ಅನ್ಯಾಯ? ಏ ನೀನುಂಟು ನಿಮ್ಮ ಅಮ್ಮ ಉಂಟು, ಇದ್ರ ಮಧ್ಯ ನಾನಿಲ್ಲಪ್ಪ. ಜಗತ್ ಬಾರಿಸ್ಬಿಡ್ತೇನೆ ನೋಡು. ಅಮ್ಮ ನಂಗೆ ಗೊತ್ತು ನಿನ್ ಕೈಯಲ್ಲಿ ನನಗೆ ಹೊಡೆಯಕ್ಕಾಗಲ್ಲ ಅಂತ. ಯಾಕೆ ಹೇಳು? ನಾನು ನಿನ್ ಮುದ್ದಿನ ಮಗಳಲ್ಲ, ನನಗೆ ಹೊಡಿತೀಯಾ? ಅಮ್ಮ ದುಡ್ಡು ತಗೊಂಡು ಬಂದಾಯ್ತಲ್ಲ, ಇನ್ನ ಅಂಕಲ್ ಸವಾಸಕ್ಕೆ ಹೋಗಲ್ಲ, ಓಕೆನಾ? ಅಂಕಲ್ ಯಾರೇ ಅದು? ಇನ್ಯಾರು? ಆ ಏಜೆ. ಮೇಡಮ್, ನೀವು ಹೇಳಿದಾಗೆ ಗಲ್ಲಿಯಿಂದ ಡೆಲ್ಲಿವರೆಗೆ, ಸಂಪ್ರದಾಯದಿಂದ ಮಾಡರ್ನ್ವರೆಗೆ, ಟೀನೇಜಿಂದ ಓಲ್ಡೇಜ್ವರೆಗೆ, ಬಡವರಿಂದ ಶ್ರೀಮಂತರವರೆಗೆ, ಹೆಬ್ಬೆಟ್ಟಿಂದ PhD ವರೆಗೆ, ಅಗ್ಲಿಯಿಂದ ಬ್ಯೂಟಿವರೆಗೆ, ಆಂಟಿಯಿಂದ ಸೆಲೆಬ್ರಿಟಿವರೆಗೆ ಎಲ್ಲ ಥರದ ಮದುವೆಗಳಿಗೆ ತಯಾರಿರುವಂಥ ಹುಡುಗಿಯರನ್ನ ತೋರಿಸುವಂಥ ವ್ಯವಸ್ಥೆ ನಾನು ಮಾಡಿದ್ದೀನಿ ಮೇಡಮ್. ಗುಡ್ ವಿಶ್ವರೂಪ್, ಥ್ಯಾಂಕ್ ಯು. ನೀವು ತೋರಿಸೋ ಪ್ರತಿಯೊಂದು ಹುಡುಗಿನೂ ನೋಡೋಣ. ಈ ಮನೆ ಋಣಾನು ಬಂದ ಯಾರಿಗಿರುತ್ತೋ ಅವ್ರ ಈ ಮನೆ ಸೊಸೆ ಆಗ್ತಾರೆ. ಹೌದು ಮೇಡಮ್. ಬರೀ ಋಣಾನುಬಂಧ ಅಲ್ಲ, ಈ ಮನೆ ನಿಭಾಯಿಸೋ ಜಾಣ್ಮೆ, ಏಜೇನ ಸಂಭಾಳಿಸೋ ತಾಳ್ಮೆ, ನಮ್ಮೂರು ಜನಕ್ಕೂ ಅತ್ತೆ ಆಗಿ ಬರೋ ಪ್ರೌಢಿಮೆ, ಇದೆಲ್ಲ ಗುಣ ಇರೋ ಹೆಣ್ಣನ್ನೇ ನಾವು ಸೆಲೆಕ್ಟ್ ಮಾಡೋದು. ಓಕೆ ಮೇಡಮ್. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.
ನೆಕ್ಸ್ಟ್ ಇನ್ನು ಗ್ಯಾರಂಟಿ ಹಿಟ್ಲರ್ Next. ಕಲ್ಯಾಣ ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ ಮೇಡಮ್ ಪ್ರೊಫೈಲ್ ಫ್ಲಾಪ್ ಆದರೂ ಜಾತಕ ಜಾರಲ್ಲ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ ಆಲ್ ರೈಟ್ ಮೇಡಮ್, ಮುಂದಕ್ಕೆ ಹೋಗೋಣ. ಮೇಡಮ್ ಇವರೆಲ್ಲ ಮಹಿಳಾ ಸಂಘದವರು. ಹೈವೇಯಲ್ಲಿ ವೇಗ ತಡೆಯಲು ಹಂಪನು ಇಟ್ಟಂತೆ ಮತ್ತೇರಿದ ಆನೆ ಪಡಗಿಸಲು ಅಂಕುಶ ತಂದಂತೆ ಮೂರು ಸೊಸೆಯರು ಒಟ್ಟಿಗೆ ಸೇರಿ ಮಾವನಿಗೊಂದು ಅತ್ತೆಯ ಹುಡುಕಿರಲು ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ ಇಷ್ಟೇನಾ? ಇದೇನ್ ಮೇಡಮ್ ಇದು ಇಷ್ಟೇನಾ ಅಂತ ಕೇಳ್ತಿದ್ದೀರಾ? ಅಲ್ಲ, ಹೆಚ್ಚು ಕಡಿಮೆ ಈ ಊರಲ್ಲಿರೋ ಹುಡುಗಿಯರ್ನೆಲ್ಲ ನೋಡಿದೀರಾ? ಈ ಭೂಮಿ ಮೇಲೆ ಇದಕ್ಕಿಂತ ಚೆನ್ನಾಗಿರೋ ಹುಡುಗಿರೋ ಇರೋಕ್ ಸಾಧ್ಯನಾ? ಇದಕ್ಕಿಂತ ಚೆನ್ನಾಗಿರೋ ಹುಡುಗಿರು ಸಿಗಕ್ ಸಾಧ್ಯನೇ ಇಲ್ಲ. ಇದ್ರೂ ನಿಮ್ಮಿಂದ ಹುಡ್ಕಕ್ ಸಾಧ್ಯನೇ ಇಲ್ಲ. ಅಸಾಧ್ಯನ ಸಾಧ್ಯ ಮಾಡಿ ಸಾಧಿಸಿ ತೋರ್ಸೋ ಛಲ ಇರೋ ಏಜೆ ಮನೆ ಇದು. ನಾವವ್ರ ಸೊಸೆಂದ್ರು. ನಮ್ಮಿಂದ ನಮ್ಮ ಮಾವಂಗ್ ತಕ್ಕ ಹುಡುಗಿನ ನಮಗ್ ತಕ್ಕ ಅತ್ತೆನ ಹುಡ್ಕೋದು ಅಸಾಧ್ಯ ಅಲ್ಲ. ಅದು ನಿಮ್ಮ ಭ್ರಮೆ ಮೇಡಮ್. AJ's ಬರ್ಡೇಲ್ ಮಾಡಿರೋ ಕಂಡೀಷನ್ಸ್ ವಿಡಿಯೋ ವೈರಲ್ ಆಗಿದೆ. ಅದನ್ನೆಲ್ಲ ನೋಡಿದ್ಮೇಲೆ AJ ಅವ್ರನ್ನ ಯಾರು ಮದುವೆ ಆಗ್ತಾರೆ? ಅಲ್ಲ, ನೀರ್ ಸಿಗೋದೇ ಕಷ್ಟ ಅನ್ನೋವಾಗ ನೀವು ಅಮೃತ ಕೇಳ್ತಾ ಇದ್ದೀರಾ? ಹೌದು ಮೇಡಮ್, ಬಾಸ್ ಹಾಕಿರೋ ಕಂಡೀಷನ್ಗಳಿಗೆ ಸಾಧಾರಣವಾಗಿರೋ ಹುಡುಗಿರು ಒಪ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಸ್ಪೆಷಲ್ ಹುಡುಗಿ ಸಿಗ್ತಾಳ? ಸಿಗ್ತಾಳೆ. ಅದಕ್ಕೆ ವಧು ಪರೀಕ್ಷೆ ಆಗಲಿ. ವಧು ಪರೀಕ್ಷೆನಾ? ಹೌದು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಅರೇಂಜ್ ಮಾಡಿ. ಓಕೆ ಮೇಡಮ್. ಆಗಲ್ಲ ಅನ್ಕೊಂಡಿದ್ದೆಲ್ಲ ಈ ಮನೆಯಲ್ಲಿ ಆಗತ್ತೆ. ಮುಂದಾಗೋ ಅದ್ಭುತಕ್ಕೆ ಈ ಮನೆ ಸಾಕ್ಷಿ ಆಗತ್ತೆ. 3 ಜನ ಸೊಸೇಂದ್ರ ಸೇರಿ ಅತ್ತೆನ ಹುಡ್ಕೋಂತ ಇತಿಹಾಸ ಇಲ್ಲಿ ಸೃಷ್ಟಿಯಾಗತ್ತೆ.